ಮೇಷರಾಶಿಯವರಿಗೆ ಈ ದಿವಸ ಅನಗತ್ಯವಾದಂತಹ ಪ್ರಯಾಣ ಅನ್ನುವಂತಹದ್ದು, ಅಂದರೆ ಏನೂ ಉಪಯೋಗ ಇಲ್ಲದಲೇ ಸುಮ್ಮನೆ ಒಂದಷ್ಟು ಪ್ರಯಾಣವನ್ನು ಮಾಡಬೇಕಾದಂಥದ್ದು. ಮನಸ್ಸೂ ಇರುವುದಿಲ್ಲ, ಆದರೆ ಅನಿವಾರ್ಯವೇನೋ ಅನ್ನುವ ರೀತಿಯಲ್ಲಿ ನಿಮ್ಮ ಪ್ರಯಾಣ ಆಗುತ್ತೆ. ವಿದ್ಯಾರ್ಥಿಗಳು ಬೇಸರದಿಂದ ಬಲವಂತದಿಂದ ಓದಬೇಕಾದಂತಹ ಪರಿಸ್ಥಿತಿ, ಆಸಕ್ತಿ ಇರೋದಿಲ್ಲ. ಹಾಗೆ ಏನೋ ಬೇರೆಯವರು ಹೇಳ್ತಾ ಇದ್ದಾರಲ್ಲ, ಬೇರೆಯವರು ಗಮನಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಓದಬೇಕಾದಂಥದ್ದಾಗತ್ತೆ. ತುಂಬ ಆಯಾಸವಾಗತಕ್ಕಂತಹ ದಿವಸ, ಅಂದರೆ ಏನೋ ಬೇರೆ ಬೇರೆ ಒತ್ತಡಗಳು, ಬೇರೆ ಬೇರೆ ಕೆಲಸಗಳು ನಿಮಗೆ ಇರುವಂಥ ದಿವಸ. ಶೀತ ಸಂಬಂಧವಾದಂತಹ ಆರೋಗ್ಯ ಸಮಸ್ಯೆಯೂ ಕೂಡ ಕಾಡುವಂಥದ್ದಿದೆ. ಹಾಗೆ ತಂದೆ ತಾಯಿಯ ಜೊತೆಯಲ್ಲಿ ವಾದ ವಿವಾದಗಳು ನಡೆಯುತ್ತೆ, ದೊಡ್ಡವರ ಜೊತೆಯಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ. ಹೀಗೆ ಹಲವಾರು ಅಂಶಗಳನ್ನು ನೋಡ್ತಾ ಹೋದಾಗ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿ ಭಾವಿಸಬೇಕು. ಆರೋಗ್ಯ ಸಮಸ್ಯೆ ಬಹಳ ದಿವಸಗಳಿಂದ ಇದ್ದಂಥವರಿಗೆ ಈ ದಿವಸ ತೊಂದರೆಯಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಅಘೋರ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ, ಅಘೋರಾಯ ನಮಸ್ತುಭ್ಯಂ ಘೋರಾಘೋರ ಭಯಂಕರ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಎಂಬುದಾಗಿ 28 ಬಾರಿ ಆ ಮಂತ್ರವನ್ನು ಪಠನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಕೈ ಹಾಕಿದ ಕೆಲಸಗಳು ಪೂರ್ಣವಾಗ್ತಕ್ಕಂತಹ ಯೋಗ. ಅದರಿಂದ ಅಲ್ಪತೃಪ್ತಿ, ಕೆಲಸ ಆದರೂ ಕೂಡ ಪರಿಪೂರ್ಣವಾದಂತಹ ಸಮಾಧಾನ ತೃಪ್ತಿ ಅನ್ನುವಂಥದ್ದು ಇರುವುದಿಲ್ಲ. ಮಹತ್ವಾಕಾಂಕ್ಷೆಗಳು ಈಡೇರುವಂಥದ್ದು, ಯಾವ ಒಂದು ಅಭಿಪ್ರಾಯವನ್ನು, ಯಾವ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಯಾವ ಕೆಲಸವನ್ನು ಮಾಡ್ತೀರಿ ಆ ಕೆಲಸಗಳು ಕೈಗೂಡ್ತಕ್ಕಂತಹ ಸಾಧ್ಯತೆ. ಬೇರೆಯವರಿಗೆ ಸಹಾಯವನ್ನು ಮಾಡಿ ಹೆಸರನ್ನು ಮಾಡ್ತೀರಿ. ಯಾರೋ ಆಪತ್ತಿನಲ್ಲಿರ್ತಾರೆ, ಯಾರೋ ಅಪೇಕ್ಷೆ ಪಟ್ಟಿರ್ತಾರೆ, ಅಂಥವರಿಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ ನಿಮ್ಮ ಹೆಸರು ಅವರ ಬಾಯಲ್ಲಿ ಬರುವ ಹಾಗೆ ಹಲವಾರು ಜನಕ್ಕೆ ಅವರ ವಿಷಯವನ್ನು ತಿಳಿಸುವಂಥದ್ದಾಗಬಹುದು. ಮಧ್ಯಾಹ್ನದ ನಂತರದಲ್ಲಿ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ಅನಗತ್ಯವಾದಂತಹ ವಿಚಾರಗಳಲ್ಲಿ ಭಾಗಿಗಳಾಗೋದ್ರಿಂದ ತುಂಬ ಬೇಸರಕ್ಕೆ ಅದು ಕಾರಣವಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳು ತಮ್ಮ ವಿದ್ಯೆಯನ್ನು ಹೊರತಾದಂತಹ ಬೇಡದೇ ಇರತಕ್ಕಂತಹ ಚಟುವಟಿಕೆಗಳಲ್ಲಿ ಭಾಗಿಗಳಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ವಯಸ್ಸಿಗೆ ಮೀರಿದಂತಹ ಕೆಲವು ಏನೋ ಚಟುವಟಿಕೆಗಳು ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ, ಅದು ಬಾಲಾಪರಾಧ ಅನ್ನುವಂತಹ ರೀತಿಯಲ್ಲಿ ಆಗಬಹುದು. ಎಚ್ಚರಿಕೆಯನ್ನು ವಹಿಸಲೇಬೇಕಾದಂಥದ್ದು. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ವಿದ್ಯಾ ವಿಷಯಕವಾದಂತಹ ಯಾವುದೇ ಪ್ರತಿಬಂಧಕ ದೋಷಗಳಿದ್ದರೂ ಕೂಡ ನಿವಾರಣೆಯಾಗಲಿ, ಶುಭವಾಗಿ. ಮಿಥುನ ರಾಶಿ, ಸ್ಥಿರ ಆಸ್ತಿಯ ವಿಚಾರಕ್ಕೆ ಕಲಹ ಆಗಬಹುದು, ಜಗಳ ಆಗಬಹುದು ಅನ್ನುವಂಥದ್ದು. ಮನೆಯವರ ಯೋಗಕ್ಷೇಮದ ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಮನೆಯಲ್ಲಿ ದೊಡ್ಡವರ ಆರೋಗ್ಯವಾಗಲಿ, ಅವರಿಗೆ ಏನಾದರೂ ಸಮಸ್ಯೆಗಳಾದರೆ ಆ ವಿಚಾರಗಳಾಗಲಿ, ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಸಮಾಜ ಸೇವೆಗೆ ಮನಸ್ಸು ಬರಬಹುದು. ನಾನು ಸಮಾಜಕ್ಕೋಸ್ಕರ ಏನನ್ನಾದರೂ ಮಾಡಬೇಕು, ಸಾರ್ವಜನಿಕವಾದಂತಹ ಕೆಲಸವನ್ನು ಮಾಡಬೇಕು, ನನ್ನ ಸೇವೆಯನ್ನು ನಾನು ಸಲ್ಲಿಸಬೇಕು, ಅಥವಾ ಸಮಾಜ ನನಗೆ ಕೊಟ್ಟಿರತಕ್ಕಂತಹ ಒಳ್ಳೆಯ ಒಂದು ಸ್ಥಾನಮಾನಕ್ಕೆ ನಾನು ಋಣವನ್ನು ತೀರಿಸಬೇಕು ಅನ್ನುವಂತಹ ಭಾವನೆಗಳು ಮನಸ್ಸಿನಲ್ಲಿ ಬರಬಹುದು. ಹಾಗೆ ನವವಿವಾಹಿತರಲ್ಲಿ, ಹೊಸದಾಗಿ ಮದುವೆ ಆದಂಥವರಲ್ಲಿ ದಾಂಪತ್ಯದ ವಿಚಾರದಲ್ಲಿ ಏನೋ ವ್ಯತ್ಯಾಸಗಳು ಕಾಣಬಹುದು, ಜಗಳಕ್ಕೆ ಅವಕಾಶಗಳಾಗತ್ತೆ. ಹಿರಿಯರ ಮಾರ್ಗದರ್ಶನ ಮಾತು ಯಾವುದೂ ಕೂಡ ಫಲವನ್ನು ಕೊಡೋದಿಲ್ಲ. ದೊಡ್ಡವರು ಏನೋ ಒಂದು ತಿಳುವಳಿಕೆಯನ್ನು ಹೇಳ್ತಾರೆ, ಆದರೆ ಕೇಳುವಂತಹ ವ್ಯವಧಾನವಾಗಲಿ, ಅವರು ಹೇಳಿದಂತಹ ರೀತಿಯಲ್ಲಿ ನಡೆಯುವಂಥದ್ದಾಗಲಿ ಯಾವುದೂ ಕೂಡ ಆಗದಲ್ಲೇ ದೊಡ್ಡವರ ಮಾತು ವ್ಯರ್ಥವಾಗ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ, ಅನುಕೂಲ ಇದ್ದಂಥವರು ಯಾರನ್ನಾದರೂ ವಿದ್ಯಾವಂತರನ್ನ ಕರೆಸಿ ಅದನ್ನು ಪಾರಾಯಣ ಮಾಡಿಸಿ, ಶುಭವಾಗಿ. ಕರ್ಕಾಟಕ ರಾಶಿ, ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಏನೋ ಒಂದು ರೀತಿಯಲ್ಲಿ ಉತ್ತಮವಾದಂತಹ ಫಲಿತಾಂಶ ಇಲ್ಲ. ಹಾಗಾಗಿ ಏನೋ ಮನಸ್ಸಿಗೆ ಹಿಂಸೆ, ಬೇಸರ, ಇಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ಆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳಲಿಲ್ವಲ್ಲ ಅನ್ನುವಂತಹ ಒಂದು ಆತಂಕ, ನೋವು ನಿಮ್ಮಲ್ಲಿ ಕಾಣುವಂಥದ್ದಾಗತ್ತೆ. ಹಣದ ವಿಚಾರಕ್ಕೆ ಜಗಳ ಮಾಡ್ಕೊಳ್ತೀರಿ. ದುಡ್ಡು ಕಾಸಿನ ವಿಷಯ ಬಂತು ಅಂತಂದರೆ ಏನೋ ಸಣ್ಣ ಪುಟ್ಟ ಕಿರಿಕಿರಿಗಳು ಆರಂಭವಾಗುತ್ತೆ.
ಅದು ದೊಡ್ಡ ಮಟ್ಟದ ಜಗಳಕ್ಕೆ ಕಾರಣವಾಗ್ತಕ್ಕಂಥದ್ದು. ಯಾರಿಗೂ ಕೂಡ ಸಾಲದ ವಿಚಾರಕ್ಕೆ ಈ ದಿವಸ ಮುಂದಾಗಬೇಡಿ. ಸಾಲ ಕೊಡುವುದು, ಸಾಲ ತಗೊಳ್ಳುವಂಥದ್ದು, ಬೇರೆಯವರಿಗೆ ಸಾಲವನ್ನು ಕೊಡಿಸ್ತೀನಿ ಅಂತ ಹೇಳುವಂಥದ್ದು, ಆ ಪ್ರಕ್ರಿಯೆಗಳಲ್ಲಿ ಭಾಗಿಗಳಾಗುವಂಥದ್ದು, ಇದೆಲ್ಲ ನಿಮಗೆ ಜೀವನದಲ್ಲಿ ನಿಮ್ಮ ವ್ಯವಹಾರದಲ್ಲಿ ತೊಂದರೆಗೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಪ್ರಯಾಣದಲ್ಲೂ ಕೂಡ ಸಮಸ್ಯೆ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮ ಏನಿದೆ ಅದು ಗಣನೆಗೆ ಬರುವುದಿಲ್ಲ. ಇದರ ಅರ್ಥ ನೀವೇನೇ ಕಷ್ಟಪಟ್ಟರೂ ಕೂಡ ಬೇರೆಯವರು ಆ ಹೆಸರನ್ನು ತಮ್ಮದಾಗಿಸ್ಕೊಳ್ತಾರೆ. ನೀವು ಕಷ್ಟಪಟ್ಟಿದ್ದಷ್ಟೇ ಬಂತು ಅಂತ ಹೇಳಿ ತಿಳಿಬೇಕಾದಂಥದ್ದು. ಮನೆಯಲ್ಲಿ ನಿಮ್ಮ ಬಗ್ಗೆಯೇ ಭಿನ್ನಾಭಿಪ್ರಾಯಗಳು ಮೂಡುತ್ತೆ. ಕಾರಣ ನಾವು ಹೇಳಿದ್ದನ್ನು ಕೇಳೋದಿಲ್ಲ, ಅವರೇ ಸ್ವಂತ ನಿರ್ಧಾರವನ್ನು ಮಾಡ್ತಾರೆ ಅನ್ನುವಂತಹ ಮಾತೇನಿದೆ ಅದು ನಿಮಗೆ ಪೂರ್ಣವಾಗಿ ಅನ್ವಯವಾಗ್ತಕ್ಕಂಥದ್ದಾಗುತ್ತೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ದುರ್ಗಾರಾಧನೆಯನ್ನು ಮಾಡಿ, ಇರತಕ್ಕಂತಹ ಎಲ್ಲ ಗೊಂದಲಗಳು ಗೋಜಲುಗಳು ನಿವಾರಣೆಯಾಗಿ ಮನಃಶಾಂತಿ ಸಿಕ್ಕಲಿ ಅಂತಕ್ಕಂಥದ್ದು ಶುಭವಾಗಿ. ಸಿಂಹರಾಶಿ ವಿದ್ಯಾರ್ಥಿಗಳು ಏನೋ ಹಿಂಸೆಗೆ ಕಷ್ಟಕ್ಕೆ ಸಿಲುಕಬೇಕಾದಂತಹ ದಿವಸವಾಗುತ್ತೆ. ತಾವು ಏನೋ ತಪ್ಪನ್ನು ಮಾಡ್ಕೊಳ್ತೀರಿ ಅಥವಾ ಆತರವಾಗಿ ಏನೋ ಒಂದು ವಿಚಾರವನ್ನು ಮಾತಾಡ್ತೀರಿ, ನಿರ್ಧಾರವನ್ನು ಮಾಡ್ತೀರಿ, ಇದು ತಪ್ಪಿಗೆ ಕಾರಣವಾಗತ್ತೆ ಅನ್ನುವಂಥದ್ದು. ಅನಾರೋಗ್ಯ ಬಹಳ ದಿವಸದಿಂದ ಒದ್ದಾಡ್ತಾ ಇರತಕ್ಕಂಥವ್ರು, ಆರೋಗ್ಯದಲ್ಲಿ ವ್ಯತ್ಯಯಗಳಾಗಿರ್ತಕ್ಕಂಥವ್ರು ತೊಂದರೆಯನ್ನು ಅನುಭವಿಸಬೇಕಾದಂಥದ್ದು. ಸಮಸ್ಯೆಗಳನ್ನು ಒಂದು ಕ್ಷಣದಲ್ಲಿ ಬಗೆಹರಿಸ್ಕೊಳ್ತಕ್ಕಂತಹ ಸಾಮರ್ಥ್ಯ ಇರುತ್ತೆ. ಆದರೆ ದುಡುಕಿನ ಸ್ವಭಾವ, ಸಿಟ್ಟಿನಿಂದ ಯಾವುದೋ ನಿರ್ಧಾರವನ್ನು ಮಾಡಿ ಆಗುವಂತಹ ಎಲ್ಲ ಒಳಿತುಗಳು ಕೂಡ ನಿಮಗೆ ವಿರುದ್ಧವಾದಂತಹ ಫಲವನ್ನು ನೀಡುವ ಹಾಗೆ ಆಗ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಎಚ್ಚರ ತಪ್ಪಿ ತಪ್ಪನ್ನು ಮಾಡಿಕೊಳ್ತಕ್ಕಂಥದ್ದು, ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಯಾವಾಗ ಗಮನ ಬೇರೆ ಕಡೆ ಹೋಗುತ್ತೆ ಅಥವಾ ಇದು ಸರಿಯಾಗಿದೆ, ನಾನು ಮಾಡಿರ್ತಕ್ಕಂಥದ್ದೇ ಸರಿ ಅನ್ನುವಂತಹ ಆ ಓವರ್ ಕಾನ್ಫಿಡೆನ್ಸ್ ಏನಿದೆ, ಅತಿಯಾದಂತಹ ಆತ್ಮವಿಶ್ವಾಸ ತಪ್ಪಿಗೆ ದಾರಿಯನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ಸಮಯೋಚಿತವಾಗಿ ಮಾತಾಡುವಂಥದ್ದನ್ನು ಈ ದಿವಸ ಗಮನಿಸ್ಕೊಳ್ಬೇಕಾಗತ್ತೆ. ಅಂದರೆ ಯಾರ ಜೊತೆಯಲ್ಲಿ ಹೇಗೆ ಮಾತಾಡ್ತಾ ಇದ್ದೀನಿ, ಯಾವ ಸಂದರ್ಭ ಇದು ಅನ್ನುವಂಥದ್ದನ್ನು ಅತಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ಸ್ನೇಹಿತರು ಮಾಡಿದಂತಹ ತಪ್ಪಿಗೆ ನಿಮ್ಮ ಮರ್ಯಾದೆ ಹೋಗಬಹುದು, ನೀವು ದಂಡವನ್ನು ತೆರಬೇಕಾಗಬಹುದು. ಇದನ್ನು ಆಲೋಚನೆ ಮಾಡಿ ಯಾವ ರೀತಿಯಲ್ಲಿ ಇದನ್ನು ಸಮರ್ಥನೆ ಮಾಡಿಕೊಳ್ತೀರಿ, ಯಾವ ರೀತಿ ಈ ವಿಷಯದಿಂದ ಹೊರಬರ್ತೀರಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಚಂಡಿಕಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ನಿವೃತ್ತ ನೌಕರರಿಗೆ ಶುಭವಾದಂತಹ ಸಮಯ ಅಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಹೊಸ ಜನರ ಸಂಪರ್ಕವನ್ನು ಮಾಡ್ತೀರಿ, ಹಲವಾರು ವಿಚಾರಗಳು ಚರ್ಚೆಗೆ ಬರುತ್ತೆ. ಆದರೆ ಯಾರು ಹೇಳಿದ್ದೂ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನ ಅಥವಾ ಸರಿ ಅಂತ ಹೇಳಿ ಅನಿಸೋದಿಲ್ಲ. ಹಣದ ವಿಚಾರದಲ್ಲಿ ಗೊಂದಲವನ್ನು ಮಾಡ್ಕೊಳ್ತೀರಿ, ಲೆಕ್ಕಾಚಾರ ಅಂತಕ್ಕಂಥದ್ದು ಸರಿಯಾಗಿರುವುದಿಲ್ಲ. ಹಾಗಾಗಿ ಏನೋ ಬೇಸರ ಅನ್ನುವಂಥದ್ದು ಅಥವಾ ಮನಸ್ಸಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು ಸಹಜವಾಗಿರುತ್ತೆ. ಹಿರಿಯರ ಮತ್ತು ಸ್ನೇಹಿತರ ಸಲಹೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ದೊಡ್ಡವರು ಏನೋ ತಿಳುವಳಿಕೆಯನ್ನು ಹೇಳ್ತಾರೆ, ಆ ಮಾತು ಸರಿ ಅಂತ ಹೇಳಿ ನಿಮಗೆ ಅನಿಸಬಹುದು. ಅಥವಾ ಸ್ನೇಹಿತರು ಕೊಡ್ತಕ್ಕಂತಹ ಕೆಲವು ಸಲಹೆಗಳು ನಿಮಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನಕರವಾಗಿ ಕಾಣಬಹುದು ಅನ್ನುವಂಥದ್ದು. ಮನಸ್ಸಿನಿಂದ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ಸರಿಯಾದಂತಹ ರೀತಿಯ ಚಿಂತನೆಗಳು ಬರಬೇಕು. ಸರಿಯಾದಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡಿ ನಂತರದಲ್ಲಿ ಕೆಲಸಕ್ಕೆ ಮುಂದಾಗಬೇಕಾಗತ್ತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಪರಸ್ಪರವಾದಂತಹ ಅನುಮಾನ, ಜಗಳ, ಹಾಗೆ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಸಾಮಾನ್ಯವಾಗಿ ಕಾಣುವಂತಹ ದಿವಸವಾಗುತ್ತೆ. ಇದರಿಂದ ಒಂದಷ್ಟು ದುಃಖ ಆಗ್ತಕ್ಕಂಥದ್ದು. ಇದನ್ನು ಗಮನಿಸ್ಕೊಳ್ಬೇಕಾದಂತಹ ವಿಚಾರ. ಶಿವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶಿವಾರಾಧನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ ಈ ದಿವಸ ದೊಡ್ಡದಾದಂತಹ ಯಾವ ಸಮಸ್ಯೆಗಳು ಕೂಡ ನಿಮಗೆ ಕಾಡದೇ ಇರತಕ್ಕಂಥದ್ದಾಗುತ್ತೆ. ಅಂದರೆ ಹಲವಾರು ವಿಚಾರಗಳು ಮುನ್ನೆಲೆಗೆ ಬರುತ್ತೆ, ಪ್ರಯತ್ನಗಳಾಗತ್ತೆ. ಆದರೆ ಯಾವುದೇ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಆಗತ್ತೆ ಅನ್ನುವಂಥದ್ದೇನಿರುವುದಿಲ್ಲ. ಪೂರ್ವಿಕರ ವೃತ್ತಿಯಿಂದ ಹಣ ಗಳಿಸ್ತಕ್ಕಂಥದ್ದು ಸಹಜವಾಗಿ ನಿಮಗೆ ಆಗುವಂತಹ ಒಂದು ಪ್ರಕ್ರಿಯೆ. ಹಿಂದಿನವರು ತಲತಲಾಂತರದಿಂದ ಮಾಡಿಕೊಂಡು ಬಂದಂತಹ ವೃತ್ತಿ ಏನಿದೆ ಅದು ನಿಮಗೆ ಒಂದಷ್ಟು ಆರ್ಥಿಕವಾಗಿ ಬೆಂಬಲವನ್ನು ನೀಡ್ತಕ್ಕಂಥದ್ದು. ಆದರೆ ತಾಳ್ಮೆ ಇರಬೇಕು.
ತಾಳ್ಮೆಯಿಂದ ದೊಡ್ಡವರ ಕೆಲಸವನ್ನು ಗೌರವಿಸಿ ನಾನು ಕೂಡ ಶ್ರದ್ಧಾಭಕ್ತಿಯಿಂದ ಆ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಬರಬೇಕಾದಂಥದ್ದು. ಯೋಚನೆ ಮಾಡಿದಂತಹ ಯಾವ ಕೆಲಸಗಳೂ ಕೂಡ ನಿಮಗೆ ಹಾಳಾಗೋದಿಲ್ಲ. ಆದರೆ ಯೋಚನೆ ಮಾಡುವಾಗ ನಿಮ್ಮ ಆಗುಹೋಗುಗಳನ್ನು ಮುಂದಿಟ್ಟುಕೊಂಡು ನೀವು ಸರಿಯಾದಂತಹ ರೀತಿಯಲ್ಲಿ ನಿರ್ಧಾರ ಮಾಡಿ ಕೆಲಸವನ್ನು ಆರಂಭ ಮಾಡಿ ಎನ್ನುವಂಥದ್ದು. ನಿಮ್ಮ ವೃತ್ತಿ ಜೀವನದಲ್ಲಿ ಕಷ್ಟದ ವಾತಾವರಣ ಕಾಣಬಹುದು. ಅಂದರೆ ತುಂಬ ಪರಿಶ್ರಮವನ್ನು ಪಡಬೇಕಾಗಬಹುದು, ಯಾವುದೋ ವಿಚಾರಗಳಿಗೆ ಒತ್ತಡಗಳು ಬರಬಹುದು. ಹಾಗೆ ನಿಮ್ಮ ಪ್ರಯತ್ನಗಳು ಮತ್ತೆ ಮತ್ತೆ ಆಗಬೇಕಾಗುವಂಥದ್ದು. ಇವೆಲ್ಲವನ್ನು ಗಮನಿಸಿದಾಗ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಅನಿಸುತ್ತೆ. ಆದರೂ ಕೂಡ ಅದೆಲ್ಲವನ್ನು ದಾಟಿ ಬರ್ತಕ್ಕಂತಹ ಯೋಗ ನಿಮಗೆ ಇರುವಂಥದ್ದು. ಮನೆಯಲ್ಲಿ ಧಾರ್ಮಿಕ ಕರ್ಮಾಚರಣೆಯ ಬಗ್ಗೆ ಚಿಂತನೆಗಳು ನಡೆಯುತ್ತೆ. ಏನೋ ಧರ್ಮ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ಮನಸ್ಸಿಗೆ ಬರುವಂಥದ್ದಾಗತ್ತೆ. ಹೊಸ ಪರಿಚಯದವರಿಂದ ಮೋಸ ಹೋಗೋದಕ್ಕೆ ಅವಕಾಶಗಳಾಗತ್ತೆ. ಯಾರೋ ಹೊಸದಾಗಿ ಪರಿಚಯವಾಗ್ತಾರೆ. ಅಂತಹ ಪರಿಚಯ ಆದವರು ನಿಮಗೆ ಏನೋ ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತಾರೆ. ಇನ್ಯಾವುದೋ ನಿಮಗೆ ಗೊತ್ತಿಲ್ಲದೇ ಇರತಕ್ಕಂತಹ ವಿಚಾರಗಳನ್ನು ಅವರದೇ ಆದಂತಹ ಶೈಲಿನಲ್ಲಿ ಹೇಳಿ ನಿಮ್ಮನ್ನು ಆಕರ್ಷಣೆ ಮಾಡ್ತಾರೆ. ಅವರಿಂದ ನಿಮಗೆ ಮೋಸ, ವಂಚನೆ, ದಗ ಆಗ್ತಕ್ಕಂಥದ್ದು ಆಗಬಹುದು. ತಾಳ್ಮೆಗೋಸ್ಕರವಾಗಿ ಸರಿತಪ್ಪುಗಳನ್ನು ಯೋಚನೆ ಮಾಡ್ತಕ್ಕಂತಹ ಶಕ್ತಿಯ ವೃದ್ಧಿಗಾಗಿ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ಜಗದ್ಗುರುವಾದಂತಹ ಶ್ರೀಕೃಷ್ಣ ನಿಮಗೆ ಸಮಯೋಚಿತವಾದಂತಹ ಪ್ರಜ್ಞೆಯನ್ನು ಕರುಣಿಸಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಮನಸ್ಸಿನಲ್ಲಿ ಇಲ್ಲದೇ ಇರತಕ್ಕಂತಹ ಆತಂಕಗಳು, ಆ ರೀತಿ ಆದಾಗ ಆತಂಕದಿಂದ ನಿಮಗೆ ಏನೋ ಕಷ್ಟಗಳು ಪ್ರಾರಂಭ ಆಗುವ ಹಾಗೆ ಕಾಣುತ್ತೆ. ಅನುಮಾನಾಸ್ಪದವಾದಂತಹ ವರ್ತನೆಯಿಂದ ಮಾತ್ರ ಅವಮಾನವಾಗುವಂಥದ್ದು. ಯಾರೋ ಏನೋ ಗಮನಿಸ್ತಾ ಇರ್ತಾರೆ, ನೀವು ಅವಾಗ ಅನುಮಾನಕ್ಕೆ ಕಾರಣವಾಗುವಂತಹ ರೀತಿಯಲ್ಲಿ ನಡ್ಕೊಳ್ತೀರಿ. ಅದು ನಿಮ್ಮ ಅವಮಾನಕ್ಕೆ ಒಂದು ದಾರಿ. ನಿಮ್ಮನ್ನು ಏನೋ ಅನುಮಾನಿಸಿ ಅವಮಾನ ಮಾಡುವಂಥದ್ದಾಗತ್ತೆ. ಹೃದ್ರೋಗಿಗಳಿಗೆ ತೊಂದರೆಯಾಗ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಎಚ್ಚರವನ್ನು ವಹಿಸಬೇಕಾದಂಥದ್ದು. ಎಚ್ಚರ ತಪ್ಪಿದರೆ ತೊಂದರೆ ಅಥವಾ ದೊಡ್ಡ ಅನಾಹುತ, ಆಘಾತ ಆಗ್ತಕ್ಕಂಥದ್ದಿದೆ. ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕಾಗತ್ತೆ. ಕಾರಣ ಏನು ಅಂತಂದರೆ, ಯಾವುದೋ ಒಂದು ವಿಷಯ ಸಣ್ಣದಾಗಿ ಕಾಣುತ್ತೆ, ಮುಂದಿನ ದಿನಮಾನದಲ್ಲಿ ಅದೇ ಒಂದು ಪ್ರಬಲವಾದಂತಹ ವಿಷಯವೋ ಅಸ್ತ್ರವೋ ಆದಾಗ ಅದರ ಬಗ್ಗೆ ನೀವು ಮಾಡುವಂತಹ ತಾತ್ಸಾರ ಧೋರಣೆ ತೊಂದರೆಗೆ ಕಾರಣವಾದೀತು ಅನ್ನುವಂತಹ ಎಚ್ಚರಿಕೆ. ಕಮಿಷನ್ ಏಜೆಂಟ್ಸ್ಗಳಿಗೆ ಹಣದ ನಷ್ಟವಾಗ್ತಕ್ಕಂಥದ್ದು ಅಥವಾ ನಿಮ್ಮ ನಿರೀಕ್ಷಿತವಾದಂತಹ ಲಾಭ ಬರದಲೇ ಈ ದಿನ ಪಟ್ಟಂತಹ ಶ್ರಮ ವ್ಯರ್ಥವಾಗ್ತಕ್ಕಂಥದ್ದು ಆಗಬಹುದು. ಕೆಟ್ಟ ಜನರ ಜೊತೆಯಲ್ಲಿ ಸಹವಾಸವಾಗಲಿ ಅಥವಾ ವ್ಯವಹಾರವಾಗಲಿ ಏನನ್ನೂ ಕೂಡ ಇಟ್ಟುಕೊಳ್ಳಬಾರದು. ಅದರಿಂದ ನಿಮಗೆ ದೊಡ್ಡ ಮಟ್ಟದ ತೊಂದರೆ, ಜೊತೆಗೆ ಅವಮಾನ, ಸಮಾಜದಲ್ಲಿ ಏನೋ ಒಂದು ರೀತಿಯ ಹೀನಾಯವಾದಂತಹ ಸ್ಥಾನ ನಿಮ್ಮದಾಗ್ತಕ್ಕಂಥದ್ದಾಗಬಹುದು. ವಿಶೇಷವಾಗಿ ಕುಬೇರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರ್ರಾಶಿ, ಈ ದಿವಸ ಹೊಸದಾದಂತಹ ಯಾವ ಕೆಲಸಗಳನ್ನು ಕೂಡ ಮಾಡಬೇಡಿ. ಅದು ನಿಮಗೆ ಏನೋ ಒಂದು ರೀತಿಯಲ್ಲಿ ಅಡ್ಡಿಗಳನ್ನು ಮತ್ತೆ ಮತ್ತೆ ತಂದು ನೀಡುವಂಥದ್ದು, ತಂದೊಡ್ಡುವಂಥದ್ದು ಆಗತ್ತೆ. ಆದ್ದರಿಂದ ಹೊಸ ಕೆಲಸಗಳ ಆರಂಭ ಬೇಡ. ಮನೆಯಲ್ಲಿ ನಿಮ್ಮಿಂದ ಏನೋ ಒಂದಷ್ಟು ನಿರೀಕ್ಷೆಗಳೆಲ್ಲ ಹೆಚ್ಚಾಗತ್ತೆ. ಯಾವುದೋ ಒಂದು ಅನುಕೂಲವನ್ನು, ಒಂದು ಕೆಲಸವನ್ನು, ಒಂದು ಜವಾಬ್ದಾರಿಯನ್ನು ನೀವು ಮಾಡಬಲ್ರಿ ಅನ್ನುವಂತಹ ಒಂದು ನಂಬಿಕೆ ನಿಮ್ಮಿಂದ ಆ ಕೆಲಸ ಆಗತ್ತೆ ಅಂತ ಹೇಳಿ ಮನೆಯವರು, ಕುಟುಂಬ ಸದಸ್ಯರು ಕಾಯ್ತಾ ಇರತಕ್ಕಂಥದ್ದಾಗತ್ತೆ. ಪ್ರೇಮಿಗಳ ನಡುವೆ, ಪ್ರೇಮಿಗಳ ಮಧ್ಯದಲ್ಲಿ ಕಲಹ ಅಂದರೆ ಜಗಳ ಉಂಟಾಗತ್ತೆ. ಪರಸ್ಪರವಾಗಿ ಸಣ್ಣ ಪುಟ್ಟ ವಿಚಾರಗಳಿಗೆ ಏನೋ ತಮ್ಮದೇ ಆದಂತಹ ರೀತಿಯಲ್ಲಿ ವಾಗ್ವಾದಗಳು ಪ್ರಾರಂಭವಾಗಿ ಜಗಳಕ್ಕೆ ಅದು ಅವಕಾಶವಾಗುತ್ತೆ. ಮುನಿಸು ಅಥವಾ ಮನಸ್ತಾಪ ಅಂತಕ್ಕಂಥದ್ದು ಅಲ್ಲಿ ಬರುತ್ತೆ. ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಆಲೋಚನೆ ಮಾಡಿ ಮಾತಿಗೆ ಮಾತನ್ನು ಬೆಳೆಸೋದಕ್ಕಿಂತ, ಮಾತನ್ನು ಬಿಡುವುದಕ್ಕಿಂತ ನಿಧಾನವಾಗಿ ಆಲೋಚನೆ ಮಾಡಿ ಮಾತನ್ನು ಆಡಿದರೆ ಇರುವಂತಹ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಅನ್ನುವಂಥದ್ದು ಸಲಹೆಯಾಗಿರುತ್ತೆ. ನಿಮ್ಮ ಆಸೆಗಳು ಏನಿರುತ್ತೆ ಅದನ್ನು ಈ ದಿವಸ ವ್ಯಕ್ತಪಡಿಸಬೇಡಿ. ಖಂಡಿತವಾಗಿ ಅದು ಈಡೇರೋದಿಲ್ಲ. ಯಾಕೆ ಅಂತಂದರೆ ಯಾರ ಮುಂದೆಯೋ ಹೋಗಿ ಕೇಳಿಕೊಂಡು ಅದು ಈಡೇರಲಿಲ್ಲ ಅಂತಾದಾಗ ಇನ್ನಷ್ಟು ಮತ್ತಷ್ಟು ತಾಳ್ಮೆಯನ್ನು ಕಳ್ಕೊಳ್ಳುವಂಥದ್ದಾಗುತ್ತೆ, ಸಿಟ್ಟು ಬರುವಂಥದ್ದಾಗುತ್ತೆ, ಬೇಸರವಾಗುತ್ತೆ, ನೋವಾಗುತ್ತೆ. ಇದು ಯಾವುದಕ್ಕೂ ಅವಕಾಶಗಳು ಬೇಡ ಅಂತ ಅರ್ಥ. ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ
ಆವರಿಸ್ಕೊಳ್ತಕ್ಕಂಥದ್ದು, ಏನಾಗ್ಬಿಡುತ್ತೋ ಅನ್ನುವಂತಹ ಹೆದರಿಕೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ವಾಹನ ಚಾಲನೆ ಮತ್ತು ಪ್ರಯಾಣ ಇದೆರಡೂ ಕೂಡ ಅಪಾಯಕಾರಿ ಅನ್ನುವಂತಹ ಫಲವನ್ನು ಹೇಳ್ತಾ ಇದೆ. ಹಾಗಾಗಿ ವಾಹನ ಚಾಲನೆಯನ್ನು ಮಾಡುವ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಇರಲಿ. ಅಥವಾ ಅಂತಹ ಪ್ರಾಮುಖ್ಯತೆ ಇಲ್ಲದೆ ಇರತಕ್ಕಂತಹ ಕೆಲಸಗಳಾದರೆ ವಾಹನ ಚಾಲನೆಯನ್ನು ಮಾಡುವಂಥದ್ದು ಬೇಡ. ಜೊತೆಗೆ ಪ್ರಯಾಣಕ್ಕೂ ಕೂಡ ಅದು ಅನ್ವಯವಾಗ್ತಕ್ಕಂಥದ್ದಾಗತ್ತೆ. ವನದುರ್ಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ರಾಜಕೀಯ ವಿಚಾರಕ್ಕೆ ತುಂಬ ಉತ್ತಮವಾದಂತಹ ದಿವಸ ಇದು, ಸಮಯ ಅಂತ ಹೇಳಬೇಕು. ಸರಿಯಾದಂತಹ ತಿಳುವಳಿಕೆ ಇಲ್ಲದೆ ಮಾತ್ರ ಅಪಹಾಸ್ಯಕ್ಕೆ ಗುರಿಯಾಗ್ತೀರಿ. ಯಾವ ವಿಷಯದಲ್ಲಿ ಏನು ಮಾತಾಡಬೇಕು, ಯಾವ ವಿಷಯವನ್ನು ಹೇಗೆ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿ ಬೇಕು. ಆ ಮಾಹಿತಿ ಕೊರತೆ ಆದಾಗ ಅವಮಾನವಾಗುತ್ತೆ. ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡ್ತಕ್ಕಂಥದ್ದು ಅದು ಸರಿಯಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗುವಂಥದ್ದಾಗತ್ತೆ. ಅತಿಯಾದಂತಹ ಶಿಸ್ತನ್ನು ತೋರಿಸ್ತಾ ತೊಂದರೆಗೆ ಹಾಕ್ಕೊಳ್ತೀರಿ. ನಾನು ಹೀಗೇ ಇರುವುದು ಅನ್ನುವಂಥದ್ದು ಕೆಲವರಲ್ಲಿ ಇರುತ್ತೆ. ಅದು ತೊಂದರೆಗೆ ಕಾರಣವಾಗುತ್ತೆ. ನಿಮಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಯಾರೂ ಕೂಡ ಇಲ್ಲದೆ ಇರೋ ಹಾಗೆ ಆಗತ್ತೆ ಅಂತ ಅರ್ಥ. ತಾಯಿ, ಹೆಂಡತಿ ಅಥವಾ ಮನೆಯಲ್ಲಿ ಯಾರೇ ಮಾತೆಯರಿರಲಿ, ಹೆಣ್ಣು ಮಕ್ಕಳಿರಲಿ, ಅವರಿಗೆ ಏನೋ ಒಂದಷ್ಟು ಸಮಸ್ಯೆಗಳು ಆಗುವಂತಹ ದಿವಸವಾಗುತ್ತೆ. ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ಕೆ ಚಾಲನೆಯನ್ನು ಕೊಡುವಂತಹ ಒಂದು ಕೆಲಸಗಳು ಆಗಬಹುದು ಅನ್ನುವಂಥದ್ದು. ರಾಜಕೀಯದ ಬೆಂಬಲವೂ ಕೂಡ ನಿಮಗೆ ಸಕಾಲದಲ್ಲಿ ಸಿಕ್ಕುವಂಥದ್ದಾಗತ್ತೆ. ಮನೆಯಲ್ಲಿ ಮತ್ತು ಸಾಮಾಜಿಕವಾದಂತಹ ಕ್ಷೇತ್ರದಲ್ಲಿ ವ್ಯವಹಾರಗಳು ಉತ್ತಮವಾದಂತಹ ರೀತಿಯಲ್ಲಿ ನಡೀಬಹುದು ಅನ್ನುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರೀತಿಗೆ, ಆತನ ಅನುಗ್ರಹಕ್ಕೆ ಪಾತ್ರರಾಗಿ ಶುಭವಾಗಿ. ಕುಂಭರಾಶಿ, ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾರೂ ಕೂಡ ನಿಮ್ಮ ಸಹಾಯಕ್ಕೆ ಆಗೋದಿಲ್ಲ. ನಿಮಗೆ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕೆಲಸಗಳಿಗೆ ಸಹಕರಿಸೋದಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಲಕ್ಷ್ಮೀ ಪ್ರಾಪ್ತಿ ಇದೆ, ಅಂದರೆ ಹಣ ಸಿಕ್ಕತ್ತೆ. ಆದರೆ ಖರ್ಚಿನ ವಿಚಾರದಲ್ಲಿ ಅಪಮಾನವಾಗುತ್ತೆ. ದುಡ್ಡೇನೋ ಬರುತ್ತೆ, ಆದರೆ ಕೆಲವು ವಿಷಯಗಳಿಗೆ ಖರ್ಚನ್ನು ಕೂಡ ಮಾಡಬೇಕಾಗಿರುತ್ತೆ. ಆ ವಿಷಯದಲ್ಲಿ ನೀವು ಹಿಂದಕ್ಕೆ ಸರಿದು ಬಿಡ್ತೀರಿ. ಅದು ನಿಮಗೆ ಅವಮಾನಕ್ಕೆ ದಾರಿಯಾಗತ್ತೆ ಅನ್ನುವಂಥದ್ದು. ಬರೀ ಕೆಲಸ ಮಾಡಿಸ್ಕೊಂಡ್ರಪ್ಪ ಏನೂ ಕೊಡಲಿಲ್ಲ ಅನ್ನುವಂತಹ ಮಾತುಗಳನ್ನು ಏನು ದಿನನಿತ್ಯದಲ್ಲಿ ನಾವು ನೋಡ್ತೀವಿ, ಆ ವಿಷಯ ನಿಮಗೆ ಅನ್ವಯವಾಗತ್ತೆ ಅನ್ನುವಂಥದ್ದನ್ನು ತಿಳಿಬೇಕು. ಕೋಪ, ಉತ್ಸಾಹಗಳು ಎರಡೂ ಕೂಡ ಯಾವುದೋ ಒಂದು ಮಿತಿಯಲ್ಲಿರಬೇಕು. ಅತಿಯಾದಂತಹ ಕೋಪವೂ ಬೇಡ, ಅತ್ಯುತ್ಸಾಹವೂ ಕೂಡ ಬೇಡ ಅನ್ನುವಂಥದ್ದು ಎಚ್ಚರಿಕೆ. ನಿಮ್ಮ ದುರ್ಬಲವಾಗಿರತಕ್ಕಂತಹ ಕೆಲವು ವಿಷಯಗಳೇನಿದೆ ಅದರಲ್ಲಿ ಹಠವನ್ನು ಮಾಡದಲ್ಲೇ ರಾಜಿಯನ್ನು ಮಾಡಿಕೊಂಡ್ರೆ ನಿಮ್ಮ ಕೆಲಸಗಳು ಆಗುವಂಥದ್ದಿದೆ, ಗಮನಿಸಿ. ತಾಂತ್ರಿಕವಾದಂತಹ ಶಿಕ್ಷಣ ಅಥವಾ ಆ ಶಿಕ್ಷಣ ವರ್ಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಒಂದಷ್ಟು ಸಮಸ್ಯೆಗಳು, ತೊಂದರೆಗಳು ಕಾಣುವಂಥದ್ದು. ನಿಮಗೆ ಬರಬೇಕಾದಂತಹ ಹಣ ಏನಿರುತ್ತೆ ಅಥವಾ ಏನಾದರೂ ಇದ್ದರೆ ಅದಕ್ಕೆ ಒಂದಷ್ಟು ಅಡ್ಡಿ ಆಗುವಂಥದ್ದು. ಈ ದಿವಸ ಆ ಹಣ ಕೈ ಸೇರುವುದಿಲ್ಲ, ಅಥವಾ ಕೊಡ್ತೀವಿ ಅಂತ ಹೇಳಿದಂಥವರು ಬೇರೆ ಇನ್ನೇನೋ ಕಾರಣಗಳನ್ನು ಹೇಳ್ಬೋದು, ಅಥವಾ ನಿಮಗೆ ಸಿಕ್ಕದೇ ಇರಬಹುದು. ಒಟ್ಟಾರೆ ಆ ಹಣ ನಿಮಗೆ ಸಿಕ್ಕೋದಿಲ್ಲ ಅಂತ ಅರ್ಥ. ಗಣಪತಿಗೆ ಹಾಲು ಮತ್ತು ಜೇನುತುಪ್ಪವನ್ನು ಸಮಪ್ರಮಾಣದಲ್ಲಿ ಮಿಶ್ರ ಮಾಡಿ ಅಭಿಷೇಕವನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕಟ್ಟಡದ ನಿರ್ಮಾಣಕ್ಕೆ ಸಂಕಲ್ಪವೋ ಅಥವಾ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರುವಂಥದ್ದಾಗುತ್ತೆ. ಈ ಎಲ್ಲ ವಿಷಯಗಳನ್ನು ಆಧಾರವಾಗಿಟ್ಟುಕೊಂಡು ಒಟ್ಟಾರೆ ಒಂದು ಮನೆಯನ್ನು, ಕಟ್ಟಡವನ್ನು ಮಾಡಬೇಕು ಅನ್ನುವಂಥದ್ದು ಮನೆಯಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ತುಂಬ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿಯಾಗತ್ತೆ, ಅಥವಾ ಒಂದಷ್ಟು ಸಹಾಯವೋ ಸಹಕಾರವೋ ಆಗ್ತಕ್ಕಂಥದ್ದು. ಸರ್ಕಾರದಿಂದ ಹಣದ ಸಹಾಯ ಆಗ್ತಕ್ಕಂಥದ್ದು, ಅಂದರೆ ಸರ್ಕಾರದಿಂದ ಹಣದ ಸಹಾಯ ಅಂತಂದರೆ ಯಾವುದೋ ಕೆಲಸಕ್ಕೆ ನೀವು ಬ್ಯಾಂಕ್ಗಳಿಂದ ಲೋನ್ ತಗೊಳ್ಳೋದಕ್ಕೋ ಅಥವಾ ಇನ್ಯಾವುದೋ ಸರ್ಕಾರಿ ಕೆಲಸಗಳನ್ನು ಅಪೇಕ್ಷೆ ಪಟ್ಟು ಹೋಗ್ತಕ್ಕಂಥದ್ದು, ಇದೆಲ್ಲದಕ್ಕೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಅದಕ್ಕೆ ಪೂರಕವಾದಂತಹ ಒಂದಷ್ಟು ಸಹಾಯ, ಅಲ್ಲಿ ಸಿಗ್ತಕ್ಕಂತಹ ಒಂದು ವ್ಯವಸ್ಥೆ, ಅನುಕೂಲ ನಿಮಗೆ ಆಗುವಂಥದ್ದಿದೆ. ಹಣ ಇದ್ದರೂ ಕೂಡ ಆ ಹಣವನ್ನು ಸರಿಯಾದಂತಹ ರೀತಿಯಲ್ಲಿ ಖರ್ಚು ಮಾಡಿ ಅಥವಾ ಕೆಲಸವನ್ನು ಯಾವ ರೀತಿ ಮಾಡಿಸ್ಬೇಕು ಅನ್ನುವಂತಹ ಆಲೋಚನೆಗಳು ಮನಸ್ಸಿಗೆ ಬಂದು ಅದರಂತೆ ಮುಂದುವರಿದೇ ಇದ್ದರೆ ನಿಮ್ಮ ಕೆಲಸಗಳು ಅರ್ಧಕ್ಕೆ
ನಿಂತೋಗುವಂತಹ ಸಾಧ್ಯತೆಗಳಿರುತ್ತೆ. ವಿದೇಶದಲ್ಲಿ ಇರತಕ್ಕಂತಹ ಮಕ್ಕಳು ಸಂಬಂಧಿಕರು ಸಹಾಯ ಮಾಡೋದಕ್ಕೂ ಕೂಡ ಮುಂದಾಗಬಹುದು ಕೆಲವರಿಗೆ. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ನೀವು ಮಾಡ್ತಕ್ಕಂತಹ ಕೆಲಸಕ್ಕೆ ಗ್ರಹಗತಿಯ ದೃಷ್ಟಿಯಿಂದ ಅನೇಕ ರೀತಿಯ ಅಡ್ಡಿ ಆತಂಕಗಳು ಬರುವಂಥದ್ದಿದೆ. ಹಠವನ್ನು ಛಲವನ್ನು ಮಾಡದಲೇ ಸರಿಯಾದಂತಹ ಸೂಕ್ತವಾದಂತಹ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳನ್ನು ಮಾಡಿ ಕುಬೇರ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.